ನಮ್ಮ ಸಂಸ್ಥೆಯ ಕುಂದಾಪುರ ಎಜುಕೇಷನ್ ಸೊಸೈಟಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ನಡೆಸ್ತಾ ಇದ್ದೇವೆ. ಆ ಕಾರಣದಲ್ಲಿ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ವರದಿಗಾರರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ವಿಷಯಗಳನ್ನು ನಮ್ಮ ಅಧ್ಯಕ್ಷರು ಸುಕುಮಾರ್ ಶೆಟ್ಟರು ವಿಶದವಾಗಿ ಹೇಳಲಿಕ್ಕಿದ್ದಾರೆ. ಅದರ ಮೇಲೆ ಏನಾದರೂ ಇದ್ದರೆ ನೀವು ಕೇಳೋದು ಏನಾದರೂ. ವರ್ಷ ಆಯಿತು. ಕುಂದಾಪುರ ತಾಲೂಕಿನ ಪ್ರಥಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ 12 ಮಕ್ಕಳಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು 5,000 ಮಕ್ಕಳು ವಿದ್ಯಾರ್ಜನೆ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ. ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ. ಪ್ರತಿ ವರ್ಷವೂ ರ್ಯಾಂಕನ್ನು ಪಡೆಯುತ್ತಿರುವುದು ನಮ್ಮ ನಿಜವಾದ ಒಂದು ಸಾಧನೆ. ಈ ಸಲ 10 ರ್ಯಾಂಕಿನಲ್ಲಿ 9 ರ್ಯಾಂಕು ನಮ್ಮ ವಿದ್ಯಾಸಂಸ್ಥೆಗೆ ಹೈಸ್ಕೂಲ್ನಲ್ಲಿ ಸ್ಟೇಟ್ ಸಿಲೆಬಸ್ನಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ದೊಡ್ಡ ಪ್ರಗತಿ. 9 ರ್ಯಾಂಕ್. ಹಾಗೆ PUC ಅವರಿಗೆ ಗುಣಮಟ್ಟದ ಎಜುಕೇಷನ್ CET ನೀಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತಾಯಿದೆ. ಹಾಗೆ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ 225 ಕಾಲೇಜುಗಳಲ್ಲಿ ನಮ್ಮ ಸಂಸ್ಥೆ ಪ್ರಥಮ ಸ್ಥಾನವನ್ನು ಅಂದರೆ ವಿದ್ಯಾರ್ಥಿ ಸಂಖ್ಯೆಯಲ್ಲಿ ನಮ್ಮದು ಪ್ರಥಮ ಸ್ಥಾನವನ್ನು ಪಡೆದಿದೆ, ಹೈಯೆಸ್ಟ್ ಸ್ಟ್ರೆಂತ್. ಆಮೇಲೆ ಆಲ್ ಸ್ಪೋರ್ಟ್ಸ್ನಲ್ಲಿ ರ್ಯಾಂಕಿಂಗ್ನಲ್ಲಿ 6ನೇ ಸ್ಥಾನವನ್ನು ಪಡೆದಿದೆ. ರ್ಯಾಂಕಿಂಗು ಹಾಗೆ ಎಲ್ಲ ಗೋಲ್ಡ್ ಮೆಡಲ್ ರ್ಯಾಂಕಿಂಗ್ ಫೈನಲ್ ಇಯರ್ನಲ್ಲಿ ಭಾಳ ಇದೆ. ನಮ್ಮ ಸಂಸ್ಥೆ ಈ ಹಣ ಮಾಡಲಿಕ್ಕೋಸ್ಕರದಂಥ ಸಂಸ್ಥೆ ಅಲ್ಲ. ಪ್ರತಿ ವರ್ಷ 60 ರಿಂದ 70 ಲಕ್ಷ ಫೀಸನ್ನು ಮನ್ನಾ ಮಾಡ್ತಾ ಇದ್ದೇವೆ. ತಗೊಳ್ಳೋದಿಲ್ಲ ಫೀಸ್ ಬಡವರಿಗೆ. ನಿನ್ನೆ ನಾನೊಂದು ಹಾಜರಿರೋ ಒಬ್ಬ ಹುಡುಗ ಕ್ಯಾನ್ಸರ್ನಲ್ಲಿ ತೀರಿಯೋದ, ಸಣ್ಣ ಪ್ರಾಯ, ಹೋಗಿದ್ದೆ. ನಮ್ಮ ಶಾಲೆಯಲ್ಲಿ SSLC ಮಾಡ್ತಾಯಿದ್ದ. ಅರ್ಧ ಫೀಸ್ ಕಟ್ಟಲಿಲ್ಲಂತೆ. ಭಾಳ ಬಡವರು. ಫೀಸ್ ಅದೇ ಆನ್ ಸ್ಪಾಟ್ ಮನ್ನಾ ಮಾಡಿ ಬಿಟ್ಟೆ. ಆಮೇಲೆ 2 ವರ್ಷ PUCಯ ಧರ್ಮಾರ್ಥ ಕಲಿಸುವವರೆಗೂ ನಾನು ಆ ಸಂದರ್ಭದಲ್ಲಿ ಅವನ ತಾಯಿಗೆ ಹೇಳಿದೆ, ನಿಮ್ಮ ಮಗುವನ್ನು 2 ವರ್ಷ PUCಯ ಎಜುಕೇಷನ್ ಆಗುತ್ತೆ. ಹೀಗೆ ಅದೆಷ್ಟೋ 60 ರಿಂದ 70 ಲಕ್ಷ. ಒಂದು 500 ಜನರಿಗೆ ಫ್ರೀ ಊಟ, 500 ಜನರಿಗೆ ಊಟ. ಒಂದು ದೂರದ ಮಕ್ಕಳು. ನಮ್ಮ ಸಂಸ್ಥೆಯ ವಿಶಿಷ್ಟತೆ ಅಂದರೆ ಎಲ್ಲ ಮಲೆನಾಡಿನ ಜನ, ಹಳ್ಳಿಗಾಡಿನ ಜನ. ಕುಂದಾಪುರ ಟೌನ್ಗಿಂತ ಹೊರಗಿನವರು ಹೆಚ್ಚು. ಹಾಗೆ 3 ಜಿಲ್ಲೆಯಿಂದ ಬರ್ತಾರೆ. ಶಿವಮೊಗ್ಗ ಜಿಲ್ಲೆ, ನಾರ್ತ್ ಕೇಂದ್ರ ಮತ್ತು ಚಿಕ್ಕಮಗಳೂರು. ಇಲ್ಲಿಂದ ಮಕ್ಕಳು ಬರ್ತಾಯಿದ್ದಾರೆ ವ್ಯಾಸಂಗಕ್ಕೋಸ್ಕರ. ಎಲ್ಲ ಪಾಪದವರು, ಆರ್ಥಿಕವಾಗಿ ಹಿಂದುಳಿದವರೇ ಹೆಚ್ಚು ಜನ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಆದರೆ ಅವರ ಬುದ್ಧಿವಂತಿಕೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಈ ಕಾರ್ಯಕ್ರಮವನ್ನು 50ರ ಕಾರ್ಯಕ್ರಮವನ್ನು ಅಂದರೆ ನಾವು ಒಂದು ವಿಶೇಷ ರೀತಿಯಲ್ಲಿ ಇದನ್ನು ಆಡಬೇಕು. 18ನೇ ತಾರೀಕಿನಿಂದ ಪ್ರಾರಂಭವಾಗಿ 24ರವರೆಗೆ ಇರ್ತದೆ. ಬೇರೆ ಬೇರೆ ಹಳೆ ವಿದ್ಯಾರ್ಥಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ. ಆಮೇಲೆ 20ನೇ ತಾರೀಕಿಗೆ ಮಂತ್ರಾಲಯದ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು, ಹಾಗೆ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ರು, ಹೊಸದಿಗಂತದ ಪ್ರಕಾಶ್ರು, ಹಾಗೆ ಬರೋಡದಲ್ಲಿ ನಮ್ಮೂರಿಂದ ಹೋಗಿ ಬರೋಡದಲ್ಲಿ ಚಿಕ್ಕಮಗಳೂರು ಬೆಳ್ತಂಡಿಯವರು ವಿಶೇಷವಾಗಿ ಸಂಪಾದನೆ ಮಾಡಿ ಪಾಪದವರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. ಪಾಪದವರಿಗೆ ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ. ಬರೋಡ ಶೇಷರ್ ರೆಡ್ಡಿ ಗೊತ್ತಲ್ಲ, ಶಶಿಧರ್ ಶೆಟ್ಟಿ ಬರೋಡ, ಹೌದು. ಅವರನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಬಸವರಾಜ್ ಹೊರಟ್ಟಿಯವರು 24ರ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದಾರೆ. ಅದು ಮುಂದರ್ತಿ ಒಂದು ಕಾರ್ಯಕ್ರಮಕ್ಕೆ ಅಂತ ಅವರು ಬರ್ತಾರೆ. ಮೊದಲು ಬೇರೆ ದಿವಸ ಹಾಕಲಿಕ್ಕೆ ಅವರಿಗೆ ಸೆಷನ್ ಇದ್ದರಿಂದ ಕೆಲವ್ರನ್ನಲ್ಲಿ ಈಗ ಕಿರಣ್ ಕೊಡುಗೆ ಅವ್ರನ್ನ ಹಾಕಬೇಕಂತಿತ್ತು. ಅವರಿಗೆ ಸೆಷನ್ ಇದ್ದಾಗ
ನೀವು ಕೇಳಿದಾಗ ಹೇಳಿದ್ರು ಅವ್ರಿಗೆ ಸೆಷನ್ ಇದೆ ಅಂತ ಹಾಕಲಿಲ್ಲ. ಹಾಗೆ ಇಬ್ಬರು MP ರಾಘವೇಂದ್ರ ಬರ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸ್ ಪೂಜಾರಿ ಅವರು, ಹಾಗೆ 2 MLA ಅವರು ರಾಜೇಗೌಡ ಮತ್ತು ಪೂಜೇಗೌಡ ಬರ್ತಾ ಇದ್ದಾರೆ. ಗವರ್ನರ್ ಆಯಿತು. ಗವರ್ನರ್ ಬರೋದು ದೊಡ್ಡ ವಿಷಯ. ಗವರ್ನರ್ ಯಾವುದೇ ಕಾಲೇಜಿನ ಇದಕ್ಕೆಲ್ಲ ಬರೋದಿಲ್ಲ, ಒಂದು ಯೂನಿವರ್ಸಿಟಿಯ ಕಾರ್ಯಕ್ರಮಕ್ಕೆ ಮಾತ್ರ ಬರೋದು. ಇನ್ನು ಅಂಥ ದೊಡ್ಡ ವ್ಯವಸ್ಥೆ ಆಗಬೇಕು. ಅದಕ್ಕೆ ವಿಶೇಷವಾದಂಥ ಅರೇಂಜ್ಮೆಂಟ್ ಎಲ್ಲ ಉಂಟು. ಅವ್ರು ಬರುವಾಗ ಸೀರೆ ಎತ್ಕೊಂಡು ಬರೋದಿಲ್ಲ, ಅದಕ್ಕೆ ಬರಲಿಕ್ಕೆ ಹೋಗಲಿಕ್ಕೆ ಆ ಸ್ಟೇಜ್ ಮೇಲೆ ಕೂತ್ಕೊಳ್ಳಿಕ್ಕೆ ಮರದ ಕುರ್ಚಿ ಹೇಳಿದ್ದೀರಾ? ಅಲ್ಲ, ಮೇಲೆ ಹತ್ರ ಇಟ್ಕೊಂಡು ಸಿಟ್ಟಿಂಗ್ ವ್ಯವಸ್ಥೆ, ಬೇರೆ ಬೇರೆ ರೀತಿಯ ಸಿಟ್ಟಿಂಗ್ ವ್ಯವಸ್ಥೆ ಇದೆ. ಗವರ್ನರ್ ಬರ್ತೆ ಅಂತ ಹೇಳಿದ ದೊಡ್ಡ ವಿಷಯ ಅಂತ ನಮ್ಮ ಶಾಲೆಗೆ ಒಂದು ವಿಷಯ. ಯಾಕಂದರೆ ಈ ಮಲೆನಾಡು ಪ್ರದೇಶದ ಭಾಳಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಟ್ರೈಬಲ್ ಆ್ಯಂಡ್ ಬ್ಯಾಕ್ವರ್ಡ್. ಅಂಥವರಿಗೆ ನಾವು ಒಂದು ಅಂಥ ದೊಡ್ಡ ಅವರನ್ನು ಕರೆದು ಮಾಡುವುದು ಅಂದರೆ ಅದೊಂದು ಸಂತೋಷದ ವಿಷಯ. ಆಶೀರ್ವಾದಕ್ಕೆ ಸ್ವಾಮಿಗಳನ್ನು ಕರೆದಿದ್ದೇವೆ. ಮಂತ್ರಾಲಯ ಸ್ವಾಮಿಗಳಂದರೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂಥ ಗೌರವ, ಅವರನ್ನು ಕರೆದಿದ್ದೇವೆ. ಆದ್ದರಿಂದ ಇದಕ್ಕೆ ಭಾಳಷ್ಟು 1 ಕೋಟಿ ರೂಪಾಯಿ ಬೇಕಾಗ, ಈ ಕಾರ್ಯಕ್ರಮಕ್ಕೆ 1 ಕೋಟಿ ರೂಪಾಯಿವರೆಗೆ ಬೇಕಾಗುತ್ತೆ. ಸಾಧಾರಣ ದಿನಕ್ಕೆ 5,000 ಪ್ರಕಾರ ಊಟ ಎಲ್ಲ ಮಕ್ಕಳ ಪೇರೆಂಟಿಗೆ, ಮಕ್ಕಳಿಗೆ ಊಟ. ನಮ್ಮ ಹತ್ರ 5,000 ಮಕ್ಕಳಿದ್ದಾರೆ. ಅವ್ರ ಪೇರೆಂಟ್ನೆಲ್ಲ ಕಂಪಲ್ಸರಿ ಬರ್ಲಿಕ್ಕೆ ಹೇಳ್ತೇವೆ. ಕಂಪಲ್ಸರಿ ವಾಲಂಟಿಯರ್ಲಿ ಬರ್ತಾರೆ, ಕಂಪಲ್ಸರಿ ಅಲ್ಲ, ವಾಲಂಟಿಯರ್ಲಿ ಬರ್ತಾರೆ. ಅವರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. 8 ದಿವಸ ಊಟ. ಆಮೇಲೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತ ರೀತಿಯಲ್ಲಿ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ. ನಮ್ಮ ಮಕ್ಕಳು ಬುದ್ಧಿವಂತರಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಇದೆ. ಒಂದು ರೀತಿ 8 ದಿವಸದ ಹಬ್ಬ. 18ನೇ ತಾರೀಕಿಗೆ ಒಂದು ಪುರ ಮೆರವಣಿಗೆ ಇದೆ. ಗಾಂಧಿ ಮೈದಾನದಿಂದ ಪೇಟೆಯ ಸುತ್ತಾಗಿ ಕಾಲೇಜಿನ ಇಲ್ಲಿ ಬರುವಂಥದ್ದು. ಅದು ಸುಮಾರು 2,000 ಮಕ್ಕಳು, ಮತ್ತು ಬೇರೆ ಮಕ್ಕಳನ್ನೆಲ್ಲ ಬೇಡ, ಹೆಚ್ಚಾಗ್ತದೆ. ಯಾಕಂದರೆ 5,000 ಮಕ್ಕಳು ಬಂದರೆ ಅದು ಸಿಕ್ಕಾಪಟ್ಟೆ ಕಾಲಡಿ ಸಿಕ್ಕಿದ್ರೆ ನಾಚಿರೋದಲ್ಲ. ಅದಕ್ಕೆ 2,000 ಜನ ಮಕ್ಕಳನ್ನು ಮಾತ್ರ ನಿಯೋಜಿಸಲಿಕ್ಕೆ ಹೇಳಿದ್ದೇವೆ. ನೀವೇನಾದರೂ ಧನ ಸಹಾಯ ಮಾಡೋದಿದ್ದರೆ ಮಾಡೋ ವ್ಯವಸ್ಥೆ ಮಾಡಿ.